ಅಬ್ಬಬ್ಬಾ ಏನು ಟೆಂಪ್ರೇಚರಪ್ಪ. ಮೊನ್ನೆ ಮಳೆ ಬಿದ್ದಿದ್ದಾದಮೇಲೆ ಟೆಂಪ್ರೇಚರ್ ಜಾಸ್ತಿ ರೈಸ್ ಆಗಿಬಿಟ್ಟಿದೆ. ಹುಳುಗಳ ಬಗ್ಗೆ ಅಂತೂ ಹೇಳೋದಕ್ಕೆ ಆಗೋಲ್ಲ, ಅಷ್ಟರ ಮಟ್ಟಿಗೆ ಆಗಿದೆ. ಬಟ್ 100% ಬೆಳೆ ಬೆಳಿತೀವಿ ಅನ್ನೋ ನಂಬಿಕೆನೂ ಸಹ ಇಲ್ಲ. ಯಾಕೆಂದರೆ ಇವತ್ತಿನ ಟೆಂಪ್ರೇಚರ್ ಆ ಥರ ಆಗ್ತಾಯಿದೆ. ದಿನದಿಂದ ದಿನಕ್ಕೆ ಟೆಂಪ್ರೇಚರ್ ರೈಸ್ ಆಗ್ತಾನೇ ಇದೆ. 35, 36 ಈ ಒಂದು ಟೆಂಪ್ರೇಚರ್ ಇದ್ದರೆ ಹುಳುಗಳು ಬೆಳೆಯೋದು ತುಂಬ ಕಷ್ಟ. ಇದ್ರ ಜೊತೆಗೆ ಗೂಡು ರೇಟ್ ನೋಡಿದ್ರೆ ಸಿಕ್ಕಾಪಟ್ಟೆ ಕಮ್ಮಿ ಆಗಿಬಿಟ್ಟಿದೆ, ಏನು ಮಾಡಲಿಕ್ಕಾಗಲ್ಲ. ಇನ್ನು ಇವತ್ತಿಗೆ 13 ದಿನ ಆಯಿತು ಹುಳ ತೊಗೊಂಬಂದು. ಇವು 2 ಕಂಪ್ಲೀಟ್ 3ನೇ ದಿನಕ್ಕೆ ಹೋಗುತ್ತೆ. ಈ ಒಂದು ಹಂತದಲ್ಲಿ ಹುಳುಗಳನ್ನು ತೆಳುವಾಗಿಡುವಂಥ ಒಂದು ಪ್ರಯತ್ನವನ್ನು ಮಾಡಬೇಕಾಗುತ್ತೆ. ಎಷ್ಟು ತೆಳುವಾಗುತ್ತೋ ಅಷ್ಟು ತೆಳುವಾಗಿ ಇಡಬೇಕಾಗುತ್ತೆ ಈ ಹಂತದಲ್ಲಿ ರೇಷ್ಮೆ ಬೆಳೆಗಾರರಿಗೆ ಮತ್ತೊಂದು ಸಮಸ್ಯೆ ಏನಪ್ಪ ಅಂದರೆ, ಈಗ ಬರುವಂತಹ ಮಳೆ ಸಾಮಾನ್ಯವಾಗಿ ಮಳೆ ಗಾಳಿ ಜೊತೆಗೆ ಆಲಿಕಲ್ಲು ಸಹ ಬೀಳುವಂಥದ್ದು. ಸೊ ಈ ಆಲಿಕಲ್ಲು ಕಂಪ್ಲೀಟ್ ವಿಷ ಇರುತ್ತೆ ಅಂತ ಹೇಳ್ತಾರೆ. ಆ ಸೊಪ್ಪನ್ನು ಹಾಕಿದ್ರೆ 100% ಬೆಳೆ ಬೆಳೆಯೋದು ತುಂಬ ಕಷ್ಟ. ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಕಮೆಂಟ್ ಮಾಡಿ. ಹಾಗೆ ನಮ್ಮ ಪೇಜನ್ನು ಫಾಲೋ ಮಾಡ್ಕೊಳ್ಳಿ, ಇಲ್ಲಾಂದರೆ ಫಾಲೋ ಮಾಡ್ಕೊಳ್ಳಿ.